ಶ್ರೀಲಂಕಾದಲ್ಲಿ ಉಗ್ರರಿಂದ ಬಾಂಬ್ ಸ್ಫೋಟ ಪ್ರಕರಣದ ದುರಂತದಲ್ಲಿ ತುಮಕೂರಿನ ರಮೇಶ್ ಗೌಡ ಸಾವನ್ನಪ್ಪಿದ್ದು ಪಾರ್ಥಿವ ಶರೀರಕ್ಕೆ ಈಗಾಗಲೇ ಕುಟುಂಬಸ್ಥರು ಕಾದು ಕುಳಿತಿದ್ದಾರೆ. ಈ ಒಂದು ಘಟನೆಯಲ್ಲಿ ತುಮಕೂರಿನ ರಮೇಶ್ ಗೌಡ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಅವರ ಒಂದು ಪಾರ್ಥಿವ ಶರೀರದ ಆಗಮನಕ್ಕಾಗಿ ಈಗಾಗಲೇ ಅವರ ಕುಟುಂಬಸ್ಥರು ಕಾದಿದ್ದು ದುರಂತದಲ್ಲಿ ತುಮಕೂರಿನ ರಮೇಶ್ ಗೌಡ ಸಾವನ್ನಪ್ಪಿದ್ರು. ತುಮಕೂರಿನ ಸರಸ್ವತಿಪುರಂನಲ್ಲಿರುವಂತಹ ರಮೇಶ್ ಮನೆಯಲ್ಲಿ 3 ದಿನಗಳಿಂದ ಅನ್ನ ನೀರು ಯಾವುದನ್ನ ಸ್ವೀಕರಿಸ್ತಾ ಇಲ್ಲ. ಸಹಜವಾಗಿ ತಮ್ಮ ಮನೆಯವರು ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಏನು ಬೇಡ ಅನ್ನುವಂತಹ ಪರಿಸ್ಥಿತಿ ಇರುತ್ತೆ. ಅನ್ನ ನೀರನ್ನು ಕೂಡ ಸ್ವೀಕರಿಸಿಲ್ಲ. ಪತ್ನಿ ಮಕ್ಕಳು ಕಾಯ್ತಾ ಇದ್ದಾರೆ, ಪಾರ್ಥಿವ ಶರೀರ ಯಾವಾಗ ಬರುತ್ತೆ ಅಂತ ಹೇಳಿ ಕುಟುಂಬಸ್ಥರು ಕಾದು ಕುಳಿತಿರುವಂತಹ ಒಂದು ವಿಚಾರ ಈಗಾಗಲೇ ಲಭ್ಯವಾಗ್ತಾ ಇದೆ. ಇಡೀ ಒಂದು ಕುಟುಂಬ ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ತುಮಕೂರಿನ ಸರಸ್ವತಿಪುರಂನಲ್ಲಿರುವಂತಹ ರಮೇಶ್ ಮನೆಯಲ್ಲಿ ಅವರ ಪತ್ನಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರು ಕೂಡ ಅಲ್ಲಿ ಏನನ್ನು ಸೇವಿಸ್ತಾ ಇಲ್ಲ. ಒಂದು ರೀತಿಯಲ್ಲಿ ಸಹಜವಾಗಿ ಆಕ್ರಂದನ ಕೂಡ ಅಲ್ಲಿ ಕಂಡು ಬಂದಿದೆ. ಯಾಕಂದ್ರೆ ತಮ್ಮವರು ಖುಷಿಯಾಗಿ ಹೋದವರು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈಗಾಗಲೇ ಶವವಾಗಿ ವಾಪಸ್ ಬಂದಿದ್ದಾರೆ. ಇಡೀ ಮನೆಯಲ್ಲಿ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಅವರ ಒಂದು ಮನೆಯಲ್ಲಿ ಈಗಾಗಲೇ ಪಾರ್ಥಿವ ಶರೀರಕ್ಕಾಗಿ ವೇಟ್ ಮಾಡ್ತಾ ಇರೋದನ್ನ ಗಮನಿಸಬಹುದು. ನಾನು ಕಳ್ಕೊಂಡ್ಬಿಟ್ಟಲ್ಲ, ನಿನ್ನಣೆ ಬರಕ್ ನನ್ನಣೆ ಬರ ಯಪ್ಪ, ನಿನ್ ಮನೆ ಬರ ನನ್ನಣೆ ಬರ ಒಂದೇ ಆಗ್ಬಿಡ್ತಲ್ಲ. ಯಾರು ಉಳಿಸ್ಕೊಡ್ಲಿಲ್ಲ. ನಾನು ಕಳ್ಕೊಂಡ್ಬಿಟ್ಟಲ್ಲ, ನಿನ್ನಣೆ ಬರಕ್ ನನ್ನಣೆ ಬರ. ನನ್ನ ಮಗ ಬರ್ತಾನೇನಪ್ಪ. ತಿರ್ಗಾ ಶನಿವಾರ ಹೋಗಿದ್ರು ಕಣಪ್ಪ. ಶನಿವಾರ 3 ಗಂಟೆ ಫ್ಲೈಟ್ ಹತ್ತಿದ್ರು. ಅಲ್ಲೋಗಿ 7:15 ಇದಾದ್ರಂತೆ. 8 ಗಂಟೆಗೆಲ್ಲ ಇದಾಗ್ಬಿಟ್ಟೈತೆ. ಅಷ್ಟೇ ಗೊತ್ತಪ್ಪ. ನನಗೆ ಫೋನ್ ಮಾಡಿಲ್ಲ ಕಣಪ್ಪ, ಫೋನ್ ಮಾಡಿಲ್ಲ. ನಾವು 10:30 ಅಂಗಡಿಗೆ ಮಾಡಿದೆ, ಅಣ್ಣ ಫೋನ್ ಮಾಡಿದಾನ ಅಂದೆ, ಮಾಡಿಲ್ಲ ಅಂದು. ತಿರ್ಗಾ ಅವನಿಗೆ ಮಾಡಿದೆ, ಫೋನ್ ಹೋಗಲಿಲ್ಲ. ನಮ್ಗೆ ಅವೇನೇನೋ ಬರಲ್ವಲ್ಲಪ್ಪ ಮಾಡೋಕ್ಕೆ, ಮಾಡಲಿಲ್ಲ. ಇವ್ರನ್ನೂ ವಿಚಾರಿಸ್ಲಿಲ್ಲ ನಾನು, ಏನೂ ಇಲ್ಲ. ಬೆಳಗ್ಗೆಗೆ ಟಿ ವಿ ನೋಡ್ತೀವಿ, ಟಿ ವಿ ಒಳಗೆ ಬರ್ತಿದ್ದೆ. ಇವನು ಹೇಳೋಗಿದ್ದೆ ಒಂದು, ಮಾಡಿದ್ದೆ ಒಂದು ಅಂತ ಅವಾಗ ಅಂದ್ಕೊಂಡ. ಸುಮ್ಮನೆ ದುಬೈಗೆ ಹೋಯ್ತೀನಿ ಅಂತ ಹೇಳೋಗಿದ್ದ ಕಣಪ್ಪ. ಶನಿವಾರ 6 ಗಂಟೆಲಪ್ಪ. ಅದೇ ಹಿಂಗೆ ಹೋಯ್ತಿದ್ದೀನಿ ಕಣಮ್ಮ, ನನ್ನ ಮಗ ಹುಷಾರು, ಮಗನವ ಬುಧವಾರ ಬರ್ತೀನಿ, ಕರ್ಕೊಂಡೋಗ್ತೀನಿ, ಮಗ ಹುಷಾರು, ಆ ಕೆಳಗೆ ಕಳಿಸ್ಬೇಡ, ಕಳಿಸಿದ್ರು ನೀನು ಕರ್ಕೊಂಡು ಹೋಗಮ್ಮ, ಕಳಿಸ್ಬೇಡ ಕಣಮ್ಮ ಅಂದ. ಸರ್ ಅದೇ ಸರ್, ಈಗ 12:30 ಬಿಡ್ತಾರೆ. 1:02 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಹೋಗಿದ್ದಾರೆ ಇವರು DC ಸಾಹೇಬ್ರೆಲ್ಲ ಮಾತಾಡಿದ್ದಾರೆ, ಅದು ಹೋಗಿ ಅಂತ ಹೇಳಿದ್ದಾರೆ. ಹೋಗಿದ್ದಾರೆ ಆಂಬುಲೆನ್ಸ್ ತಗೊಂಡು. ಅಲ್ಲಿಂದ ಮೋಸ್ಟ್ಲಿ ಇಲ್ಲಿಗೆ 4 ಗಂಟೆಗೆ ಬರ್ಬೋದು. 4 ಗಂಟೆಗೆ ಮನೆ ಹತ್ರ ಬರ್ತದೆ. ಇಲ್ಲೊಂದು ಅವರ್ ಮಡಗ್ತೀವಿ, 4ರಿಂದ 5. ತಿರ್ಗಾ ಮೇಲೆ ಒಂದು ಅರ್ಧ ಗಂಟೆ 1 ಅವರ್ ಆಗ್ಬೋದು. ಇಲ್ಲಿಂದ ಕುಣಿಗಲ್ ಮನೆ ಹತ್ರ ಹೋಗ್ತೀವಿ, ಕುಣಿಗಲ್ ಮನೆ ಹತ್ರ. ಇಲ್ಲೊಂದು ½ ಅವರ್ 1 ಅವರ್ ಇರ್ಬೋದು. ಅಲ್ಲಿಂದ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಬೆಟ್ಟದಕೋಟೆ ಸ್ವಂತ ಗ್ರಾಮ, ಅಲ್ಲಿ ಅವ್ರ ತಂದೆ ಅವರ ಪಕ್ಕದಲ್ಲಿ ಅವ್ರ ಸ್ವಗ್ರಾಮದಲ್ಲಿ ಮಣ್ಣು ಮಾಡ್ತೀವಿ. ಅಷ್ಟೊತ್ತಿಗೆ ಸರ್ ಸಂಜೆ ಏನು 5:30-6 ಗಂಟೆ ಎಷ್ಟೊತ್ತಾರಾದರೂ ಇವತ್ತು ಮಾಡ್ತೀವಿ ಸರ್. ಆದಷ್ಟು ಬೇಗ ಬಂದರೆ ಸ್ವಲ್ಪ ನಮ್ಗೆ ಅನುಕೂಲ ಆಗ್ತದೆ ಸರ್. ಅಂದರೆ ಯಾಕೆಂದರೆ ಅಲ್ಲೇ ಭಾನುವಾರದಿಂದ ಆಗಿರೋದು, ಅಲ್ಲೇ 4-5 ದಿವಸ ಆಗಿರೋದ್ರಿಂದ ನಾವು ಇಲ್ಲೆಲ್ಲ ಹುಷಾರಿಲ್ಲ ಸರ್. ಅವ್ರ ತಾಯಿಯವ್ರಿಗೆ, ಅವ್ರ ಹೆಂಡತಿಯವ್ರಿಗೆಲ್ಲ ಶುಗರು, BP-ಗಳಿಗೆ, ಅವ್ರ ಮಗಳಿಗೆ ಜ್ವರ ಬಂದುಬಿಟ್ಟಿದೆ, ಅತಿ ಸುಸ್ತಾಗಿದ್ದಾರೆ ಎಲ್ಲರೂ, ಅನ್ಕಾನ್ಷಿಯನ್ಸ್ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಅವರು ಆದಷ್ಟು ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈಗಾಗಲೇ ಸಹಜವಾಗಿ ಒಂದು ರೀತಿಯಲ್ಲಿ ಇಡೀ ಕುಟುಂಬ ಕಣ್ಣೀರಲ್ಲೇ ಕೈ ತೊಳಿತಾ ಇದೆ. ಅವರ ಪಾರ್ಥಿವ ಶರೀರ ಎಷ್ಟು ಹೊತ್ತಿಗೆ ಬರುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಹೇಗಿದೆ ಇಡೀ ಒಂದು ಕುಟುಂಬಸ್ಥರ ಈಗಿನ ಅಲ್ಲಿನ ಸಿಚುವೇಶನ್? ನವಿತಾ, ಏನು ನಿಜಕ್ಕೂ ರಮೇಶ್ ಗೌಡ ಅವ್ರ ಮನೆಯಲ್ಲಿ ತುಂಬಾ ಒಂದು ಸ್ಮಶಾನ ಮೌನ ಆವರಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರ ಮುಖದಲ್ಲೂ ಕೂಡ ಒಂದು ಸಂತೋಷ ಅನ್ನೋದಿಲ್ಲ, ಯಾರ ಮುಖದಲ್ಲೂ ಕೂಡ ಒಂದು ಗೆಲುವು ಎಂಬ ಒಂದು
ಚೈತನ್ಯ ಕಾಣುತ್ತಿಲ್ಲ. ಯಾಕಂದ್ರೆ ಏನು ತಮ್ಮ ಮಗ, ಮನೆಯ ಹಿರಿ ಮಗ ಒಂದು ಏನು ಈ ಅಕಾಲಿಕ ಮರಣದಲ್ಲಿ ತುತ್ತಾಗಿರತಕ್ಕಂಥದ್ದು ಎಲ್ರಿಗೂ ಕೂಡ ಸಹಜವಾಗಿ ನೋವಾಗಿರತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಆ ಭೀಕರ ಒಂದು ಕೃತ್ಯದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಒಂದು ರಮೇಶ್ ಗೌಡ್ರ ಏನು ಅವರ ಪತ್ನಿ ಮತ್ತೆ ಅವರ ಇಬ್ಬರು ಮಕ್ಕಳೇನಿದ್ದಾರೆ ಅವರು ತುಂಬಾ ನಿಜಕ್ಕೂ ಅವರ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ. ಅವರ ತಾಯಿ ಓಕೆ, ನಿಮ್ಮನ್ನ ಸಂಪರ್ಕಿಸ್ತೀವಿ ವಿಠಲ್. ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ.